ಪ್ರಜ್ಞೆಯಿಂದ ವರ್ತನೆ ಮಾಡಬೇಕಾದಂಥ ಸರ್ಕಾರ ಮಾಡಿರೋ ಅಂಥವರು ಆಯಿತಾ, ಯಾವ ಥರ ಜನಗಳಿಗೆ ಅದನ್ನು ಮುಟ್ಟಿಸ್ಬೇಕು ಅದನ್ನು ಬಿಟ್ಟು ಬಿ ಜೆ ಪಿಗೆ ಸಹಾಯ ಮಾಡೋಕ್ಕೆ ಜೆ ಡಿ ಎಸ್ ಅವರು ಹೊರಟಾರೆ. ಅವ್ರ ತಟ್ಟೆಯಲ್ಲಿ ಹೆಗಣ ಬಿದ್ದೋಗಿದೆ ಆಯಿತಾ. ಅವರಲ್ಲೇ ಒಳಗಡೆ ಕಿತ್ತಾಟ, ರಾಜ್ಯಾಧ್ಯಕ್ಷರು ಚೇಂಜ್ ಮಾಡಬೇಕು ಅಂತ ಹೊರಟವ್ರೆ. ಆ ವಿಷಯ ಚೇಂಜ್ ಮಾಡೋಕ್ಕೆ ವಿಜೇಂದ್ರ ಸಾಹೇಬರು ಎಲ್ಲರನ್ನೂ ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತೀವಿ, ಧರ್ಮಯಾತ್ರೆ ಮಾಡ್ತೀವಿ ಅಂತ ಹೊರಟವ್ರೆ. ಅವ್ರೇನು ಧರ್ಮಯಾತ್ರೆ ಮಾಡ್ತಾರೆ ಸರ್? ಇವ್ರು ನಡ್ಕತ್ತಿರೋದೇ ಅಧರ್ಮವಾಗಿ ನಡ್ಕತ್ತವ್ರೆ. ಇವರು ಅಧರ್ಮವಾಗಿ ನಡ್ಕೊಂಡರು ಧರ್ಮಸ್ಥಳಕ್ಕೆ ಹೋದ್ರೆ ಧರ್ಮಯಾತ್ರೆ ಆಗುತ್ತಾ? ಅಧರ್ಮ ಯಾತ್ರೆ ಆಗುತ್ತೆ. ದಯಮಾಡಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು. ಬಡವ್ರ ಮನೆ ಹೆಣ್ಮಗಳು ಎಲ್ಲರೂ ಧ್ವನಿ ಎತ್ತಬೇಕು. ಧರ್ಮಾಧಿಕಾರಿಗಳ ಮೇಲೆ ಬಂದಿರತಕ್ಕಂಥ ಅಪವಾದನೆ ಅದು ಸುಳ್ಳಾಗಬೇಕು, ಅದಲ್ಲ ಅನ್ನೋದು ಪ್ರೂವ್ ಆಗಬೇಕು. ಅದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ಮಾಧ್ಯಮದವರು ದಯಮಾಡಿ ಅದಕ್ಕೆ ಸಹಕಾರ ಕೊಡಬೇಕು. ಮತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ನ್ಯಾಯ ಸಿಗುತ್ತೆ ಅನ್ನೋದು ಗೊತ್ತಾಗಬೇಕು ಸರ್. ಇಲ್ಲಾಂದರೆ ಬೇರೆ ಥರನೇ ಅಭಿಪ್ರಾಯ ಸೃಷ್ಟಿಯಾಗುತ್ತೆ. ಆ ಸೃಷ್ಟಿ ಮಾಡೋದಕ್ಕೆ ಬಿ ಜೆ ಪಿಯವರು ಹೊರಟವ್ರೆ. ಪೂರಾ ಅದ್ರದ್ದು ಹೊಣೆಗಾರಿಕೆಯನ್ನು ಇವರೇ ಹೊರಬೇಕು, ಬಿ ಜೆ ಪಿಯವರೇ ಹೊರಬೇಕಾಗುತ್ತೆ.